ನಮಸ್ಕಾರ ವೀಕ್ಷಕ ಬಂಧುಗಳೇ, ಬನಶಂಕರಿ ದೇವಾಲಯದಲ್ಲಿ ಸಾಮೂಹಿಕ ಮದುವೆ ಮಾಡಬೇಕು ಅಂತೇಳಿ ಸಾಮೂಹಿಕ ವಿವಾಹ ವೇದಿಕೆ ಅಂತೇಳಿ ಕಳೆದ 15-20 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದು ರಿಜಿಸ್ಟ್ರೇಷನ್ ಮಾಡಿಲ್ಲ. ಅವರು ಮಾಡುವಂತ ಮದುವೆಗೆ ನಮ್ದು ಆಕ್ಷೇಪಣೆ ಇಲ್ಲ. ಆದ್ರೆ ಯಾವ ರೀತಿ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ನಮ್ದು ಪ್ರಶ್ನೆ. ಉದಾಹರಣೆಗೆ, ಅವರು ಯಾರ ಹತ್ರ ಹಣ ಸಂಗ್ರಹ ಮಾಡ್ತಾರೆ, ಯಾರ ಹತ್ರ ತಾಳಿ ಸಂಗ್ರಹ ಮಾಡ್ತಾರೆ, ಯಾರ್ಯಾರ ಹತ್ರ ವಸ್ತು ಸಂಗ್ರಹ ಮಾಡ್ತಾರೆ, ಅದ್ರ ಲೆಕ್ಕ ಇರಬೇಕು. ಅವರು ಖಾಸಗಿಯಾಗಿ ಮಾಡೋದು ಆಗಿದ್ದಿದ್ರೆ, ಬನಶಂಕರಿ ದೇವಾಲಯ ಬಿಟ್ಟು ಹೊರಗಡೆ ಮಾಡೋದಿದ್ದಿದ್ರೆ ಖಂಡಿತ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಏನೋ ದಂಧೆ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವು ಶಾಂತವಾಗಿ ಬಿಟ್ಬಿಡ್ತಿದ್ದೀವಿ. ಇದು ಮುಜರಾಯಿ ಇಲಾಖೆಗೆ ಸೇರಿರುವಂತ ಬನಶಂಕರಿ ದೇವಾಲಯದಲ್ಲಿ ಮಾಡ್ತಿರುವಂತದ್ದು. ಇದು ಪ್ರತಿ ವರ್ಷ ಇದೇ ಆಗೋಗಿದೆ. ಅವರನ್ನ ಪ್ರಶ್ನೆ ಮಾಡೋದೇ ಆಗಿದೆ. ಅವರು ಬೇರೆ ಬೇರೆ ರಾಜಕಾರಣಿಗಳ ಮೂಲಕ ಶಿಫಾರಸನ್ನ ತಂದು ಅಧಿಕಾರಿಗಳು ಮತ್ತು ಇಲಾಖೆಗಿಂತ ನಾನು ದೊಡ್ಡವರು ಅಂತ ಅನ್ನುವಂಥ ಮಾನಸಿಕತೆಯನ್ನು ಬೆಳೆಸಿಕೊಂಡು ವ್ಯವಸ್ಥೆಯನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಕಳೆದ 6 ವರ್ಷಗಳಿಂದ ಇದು ಕೊನೆ ಬಾರಿ, ಮುಂದಿನ ವರ್ಷ ಅರ್ಜಿ ಹಾಕಬಾರದು ಅಂತೇಳಿ ಪ್ರತಿ ವರ್ಷ ಹೇಳ್ತಾನೆ ಬಂದಿದೆ. ಅದರ ಬಗ್ಗೆ ಕವಡೆ ಕಿಮ್ಮತ್ತು ಇಲ್ಲ. ಮತ್ತೆ ಅರ್ಜಿ ಹಾಕುವಂತದ್ದು ಯಾರೋ ಪೊಟೆನ್ಷಿಯಲ್ ಪರ್ಸನ್ ಇಂದ ಶಿಫಾರಸ್ ಮಾಡಿಸುವಂತದ್ದು ಬನಶಂಕರಿ ದೇವಾಲಯದಲ್ಲಿ ಅವ್ಯವಸ್ಥೆಯ ಮೂಲಕ ಸಾಮೂಹಿಕ ಮದುವೆ ಅಂತ ಅನ್ನೋ ಹೆಸರಲ್ಲಿ ಹಣ ಸಂಗ್ರಹ ಮಾಡುವಂಥದ್ದು. ಈ ಹಣ ಸಂಗ್ರಹ ಮಾಡುವಂಥದ್ದು ಅಂತ ಹೇಳ್ಬಿಡ್ಬೋದು, ಆದರೆ ಜಸ್ಟಿಫಿಕೇಶನ್ ಕೊಡಬೇಕಲ್ಲ. ಯಾರೋ ಒಬ್ಬ ವ್ಯಕ್ತಿ ಜಾತ್ರೆಗೆ ಕೊಡಬೇಕಾದ ಹಣವನ್ನು 10 ಲಕ್ಷ ರೂಪಾಯಿ ಕೊಟ್ಬಿಟ್ರು ಸಾಮೂಹಿಕ ಮದುವೆ ಮಾಡಿ ಅಂತೇಳಿ. ಆದ್ರೆ ಆ ಹಣ ಏನಾಯ್ತು, ಆ ಹಣ ಹೇಗೆ ಸದ್ವಿನಿಯೋಗ ಆಯಿತು ಅದನ್ನು ಗಮನ ಕೊಡಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಕಮಿಟಿ ಅಧ್ಯಕ್ಷನ್ ಮಾಡ್ತಾನೆ ಅಂತ ಅನ್ನೋಂಥ ಜೋಶ್ನಲ್ಲಿ 15 ತಾಳಿಯಿಂದ ಕೊಟ್ಬಿಟ್ರು. ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ. ಅದನ್ನ ವೈಯಕ್ತಿಕವಾಗಿ ಮಾನ್ಯ ಆಯುಕ್ತರು ನನ್ನ ಕಣ್ಮುಂದೆ ಕೂತ್ಕೊಂಡ್ರೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೊಡ್ತೀನಿ. ಇದು ಒಂದು ಭಾಗ. ಆದರೆ ಕಳೆದ ವರ್ಷ ಸಾಮೂಹಿಕ ವಿವಾಹ ಮಾಡಿ ಅಂತೇಳಿ ಒತ್ತಡದ ಮೇಲೆ ಕೆಲವು ಕಂಡೀಷನ್ ಹಾಕಿ ಅನುಮೋದನೆ ಕೊಟ್ಟರು, ಮಾಡ್ರಪ್ಪ ಅಂತೇಳಿ. ಅಲ್ಲಿ ಒಟ್ಟು 17 ಬೇರೆ ಬೇರೆ ಕಂಡೀಷನ್ಸ್ ಇದೆ. ಅದರಲ್ಲಿ ಒಂದು, ಮದುವೆಯ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತೆ ಲೆಕ್ಕ ಪರಿಶೋಧಕರಿಂದ ಪರಿಶೋಧನಾ ವರದಿಯನ್ನ ಈ ಕಚೇರಿಗೆ ಕಾರ್ಯಕ್ರಮ ಮುಗಿದ ತಕ್ಷಣವೇ 15 ದಿನಗಳ ಒಳಗೆ ಸಲ್ಲಿಸಬೇಕು ಅಂತೇಳಿ ತಿಳಿಸ್ತು. ಮಾಡಬೇಕಲ್ವಾ? ಯಾರ್ಯಾರು ಹಣ ಕೊಟ್ಟರು ಅದನ್ನ ವರದಿಯನ್ನು ಕೊಡಬೇಕಲ್ವಾ? ಕವಡೆ ಕಿಮ್ಮತ್ತು ಇಲ್ಲ. ಕಾರ್ಯನಿರ್ವಾಹಕ ಅಧಿಕಾರಿ ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಕೊಡೋದಕ್ಕೆ ಬೆನ್ನಿಂದೆ ಇದ್ದಾರೆ. ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅನ್ನುವಂಥ ಮಾನಸಿಕತೆಯಲ್ಲಿ ಅದನ್ನ ಮರ್ತೇ ಬಿಟ್ರು. ಡಿಸೆಂಬರ್ 6ನೇ ತಾರೀಕು ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ಸಾಮೂಹಿಕ ಮದುವೆಗೆ ಅನುಮೋದನೆ ಕೊಡಬಹುದು ಅಂತೇಳಿ ಎಲ್ಲರೂ ಸಹಿ ಮಾಡಿ ಕಳಿಸ್ಬಿಟ್ರು ADC ಅವರಿಗೆ. ಅವಶ್ಯಕತೆ ಇರಲಿಲ್ಲ. ವ್ಯವಸ್ಥಾಪನಾ ಸಮಿತಿ ಏನಿದೆ ಅವ್ರಿಗೆ ಕಾನೂನೇನು ಗೊತ್ತಿಲ್ಲ, ಮುಜರಾಯಿ ಇಲಾಖೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಯಾರು ತಪ್ಪು ಮಾಡ್ತಿದ್ದಾರೆ, ನಾವೇನು ಮಾಡಬೇಕು, ಅದರ ಯಾವ ಕಲ್ಪನೆಯೂ ಇಲ್ಲದೆ ಇರೋದ್ರಿಂದ ಅವರನ್ನ ಪಕ್ಕಕ್ಕಿಡೋಣ. ಕಾರ್ಯನಿರ್ವಾಹಕ ಅಧಿಕಾರಿ ಏನ್ ಮಾಡಬೇಕಿತ್ತು, ಹಿಂದಿನ ವಸ್ತುಸ್ಥಿತಿ ಏನಿದೆ, ನಾವು ಕೊಡಬೇಕಾ ಬೇಡವಾ ಪರ್ಮಿಷನ್ನು, ಇದನ್ನೆಲ್ಲ ಯೋಚನೆ ಮಾಡಿ ಪತ್ರ ಬರೀಬೇಕಿತ್ತು. ಅವ್ರು ಕೊಡೋ ಎಂಜಿನ್ ಕಾಸ್ಗೋಸ್ಕರ ಪತ್ರ ಬರೆದ್ಬಿಟ್ರು. ಈಗ ಇಲ್ಲಿ ವಸ್ತುಸ್ಥಿತಿ ಇಷ್ಟೇ. ಸಾಮೂಹಿಕ ಮದುವೆಗೆ ನಮ್ಮದು ಆಕ್ಷೇಪಣೆ ಇಲ್ಲ. ಆದರೆ ಇವರು ಏನೇನು ಹಣವನ್ನ ಎಲ್ಲೆಲ್ಲಿ ಸಂಗ್ರಹ ಮಾಡಿದ್ದಾರೆ ಅದರ ವಸ್ತುಸ್ಥಿತಿ ಕೊಡಬೇಕು, ಅದರ ಲೆಕ್ಕ ಕೊಡಬೇಕು. ಈಗ
ಪರ್ಮಿಷನ್ ಸಿಗೋದಕ್ಕೆ ಮುಂಚೆನೆ ಎಲ್ಲ ಕಡೆ ದೇವಾಲಯದ ಒಳಗೆ ಬ್ಯಾನರ್ ಹಾಕಿದ್ದಾರೆ. ಕೇಳಿದ್ರೆ ಆಯುಕ್ತರ ಹತ್ರ ಲೆಟರ್ ತಗೊಳ್ಳಿ, ಆಯುಕ್ತರು ಈಗಾಗಲೇ ಲೆಟರ್ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನನಗನ್ನಿಸ್ತಿದೆ ಬಹುಶಃ ಸಚಿವರು ಅವರಿಗೆ ಶಿಫಾರಸ್ ಮಾಡಿರ್ಬೋದು. ಆಯುಕ್ತರಿಗೆ ಸಚಿವರು ಶಿಫಾರಸ್ ಮಾಡಿದ ತಕ್ಷಣ ಮಾಡಲೇಬೇಕು ಅನ್ನೋ ಶಾಸ್ತ್ರ ಎಲ್ಲೂ ಇಲ್ಲ. ಆಯುಕ್ತರು ಅವರು ಜನಪ್ರತಿನಿಧಿಗಳಾಗಿರೋದ್ರಿಂದ ಅವರು ಸಹಜವಾಗಿ ಸಲಹೆ ಕೊಟ್ಟಿರ್ತಾರೆ. ಆದರೆ ಹಿಂದಿನ ವಸ್ತುಸ್ಥಿತಿ ಏನು, ಇವರ ಹಿನ್ನೆಲೆ ಏನು, ದೇವಾಲಯದಲ್ಲಿ ಸಾಮೂಹಿಕ ಮದುವೆಯ ಸಂದರ್ಭಗಳಲ್ಲಿ ಏನೇನೆಲ್ಲ ಅವ್ಯವಸ್ಥೆಗಳಾಗಿದೆ ಎಲ್ಲವನ್ನು ನೋಡಿ ಅನುಮೋದನೆ ಕೊಡಬೇಕಾಗುತ್ತೆ. ಎಡಿಸಿ ಅವರು, ಡಿಸಿ ಅವರು ವೆಂಕಟೇಶ್ ಮೂರ್ತಿಯ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅಂತೇಳಿ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅನುಮತಿ ಕೊಡಬಾರದು ಅಂತ ಯೋಚನೆ ಮಾಡಿದ್ದಾರೆ. ನೀವು ಶಿಫಾರಸ್ಸಿನ ಮೇಲೆ ಮಾನ್ಯ ಆಯುಕ್ತರು ಅವ್ರಿಗೇನಾದ್ರೂ ಅನುಮತಿ ಕೊಟ್ರೆ ಬನಶಂಕರಿ ದೇವಾಲಯದಲ್ಲಿ ಅವರಿಂದ ಏನೆಲ್ಲ ಅವ್ಯವಸ್ಥೆ ಆಗುತ್ತೆ ಆ ಎಲ್ಲಾ ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗುತ್ತೆ. ಒಂದು ಹುಲ್ಕಟ್ಟಿ ಅಲ್ಲಿ ಕಳ್ತನ ಆದ್ರೂ ಕೂಡ ಮಾನ್ಯ ಆಯುಕ್ತರ ಜವಾಬ್ದಾರಿ ಆಗ್ತೀರಿ. ಇದನ್ನೆಲ್ಲ ನೋಡಿ ಅನುಮೋದನೆ ಕೊಡಬೇಕು ಅಂತ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ.